ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಕಬ್ಬು ಬೆಳೆಯ ಇಳುವರಿ ಹೆಚ್ಚಿಸಿಕೊಳ್ಳೋದು ಹೇಗೆ? ಬೆಳೆಗಾರರಿಗಾಗಿ ಬೆಳಗಾವಿಯಲ್ಲಿ ಕೃಷಿ ದೇವೋಭವ ವಿಚಾರ ಸಂಕಿರಣ. ನ್ಯೂಸ್ ಫಸ್ಟ್ನಿಂದ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಕಾರ್ಯಕ್ರಮ. ಸಚಿವ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ರಿಂದ ಚಾಲನೆ. ಅನನ್ಯ ಮಿಸ್ಸಿಂಗ್ ಕೇಸ್ನಲ್ಲಿ ಮತ್ತೊಂದು ಮೇಜರ್ ಟ್ವಿಸ್ಟ್. ಸುಜಾತಾ ಭಟ್ ಜೊತೆಯಾಗಿ ಇದ್ದ ರಂಗಪ್ರಸಾದ್ರ ಮಗಳು ವಾಸಂತಿ ಸತ್ತಿಲ್ಲ, ಬದುಕಿದ್ದಾಳೆ. ಎಸ್ಐಟಿ ಎದುರು ಮತ್ತೊಂದು ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟ ಸುಜಾತಾ ಭಟ್. ದಾಖಲೆ ಸಹಿತ ಬರುವಂತೆ ದೂತನಿಗೆ ಎಸ್ಐಟಿ ನೋಟಿಸ್. ಅನಾರೋಗ್ಯದ ನೆಪವೊಡ್ಡಿ ನಿನ್ನೆ ಹಾಜರಾಗಿಲ್ಲ ಸಮೀರ್. ಮತ್ತೊಂದು ದಿನಾಂಕ ನೀಡುವಂತೆ ಯೂಟ್ಯೂಬರ್ ಮನವಿ. ಇವತ್ತು ವಿಚಾರಣೆಗೆ ಹಾಜರಾಗಲೇಬೇಕು ಸಮೀರ್. ಯೂಟ್ಯೂಬರ್ಗೆ ಖಡಕ್ ಸೂಚನೆ ಕೊಟ್ಟಿರುವ ಎಸ್ಐಟಿ ಇವತ್ತೂ ಗೈರಾದ್ರೆ ದೂತನ ಬೆನ್ನು ಬೀಳಲಿದೆ ವಿಶೇಷ ತನಿಖಾ ತಂಡ. ಗೃಹ ಸಚಿವರ ಭೇಟಿಯಾದ ಎಸ್ಐಟಿ ಮುಖ್ಯಸ್ಥ ಪರಮೇಶ್ವರ್ಗೆ ಧರ್ಮಸ್ಥಳ ಕೇಸ್ ಬಗ್ಗೆ ಪ್ರಣಬ್ ಮೊಹಾಂತಿ ಮಾಹಿತಿ. ಚಿನ್ನಯ್ಯನನ್ನ ಕರೆತಂದು ಬೆಂಗಳೂರಲ್ಲಿ ಸ್ಥಳ ಮಹಜರು ನಡೆಸೋ ಬಗ್ಗೆಯೂ ಚರ್ಚೆ. ತನಿಖೆ ಮುಗಿಯುವವರೆಗೂ ಯಾವ ವಿಚಾರವನ್ನು ಅವರು ನಾವು ಹೇಳೋ ಹಾಗಿಲ್ಲ. ಸೌಜನ್ಯ ತಾಯಿ ಕೊಟ್ಟ ದೂರಿನ ಬಗ್ಗೆಯೂ ಅವರೇ ಡಿಸೈಡ್ ಮಾಡ್ತಾರೆ. ತಾರ್ಕಿಕ ಅಂತ್ಯ ಆಗುವವರೆಗೂ ತನಿಖೆ ಮಾಡ್ತಾರೆ. ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ. ದಕ್ಷಿಣ ಕನ್ನಡದಿಂದ ಬೆಂಗಳೂರಿಗೆ ಚಿನ್ನಯ್ಯ ಕರೆತರ್ತಿರುವ ಎಸ್ಐಟಿ. ಬೆಳ್ತಂಗಡಿ ಕೋರ್ಟ್ಗೆ ಹಾಜರಿಗೂ ಕಾಮಾಕ್ಷಿ ಪಾಳ್ಯದ ಮಾಗಡಿ ರಸ್ತೆಯಲ್ಲಿ ವಕೀಲರ ಭೇಟಿ ಮಾಡಿದ್ದ ಚೆನ್ನ. ಕೆಲ ಹೊತ್ತಲ್ಲೇ ಸ್ಥಳ ಮಹಜರು ಕಾರ್ಯ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಕೇಸ್ಗೆ ಫಂಡಿಂಗ್. ಎಸ್ಐಟಿಗೆ ಮಾಹಿತಿ ನೀಡಿರುವ ಚಿನ್ನಯ್ಯ, ಮಹಿಳೆಯೊಬ್ಬರು ಫಂಡಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ದಾನಂತೆ ಚೆನ್ನ. ಎಸ್ಐಟಿ ಎದುರು ಹಾಜರಾಗಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ಇದೇ ಟೀಮ್ನ ಜಯಂತ್ ಟಿ ನಾಪತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಬಿಟ್ಟು ತಲೆಮರೆಸಿಕೊಂಡಿದ್ದಾರೆಂಬ ಮಾಹಿತಿ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ವಿರೋಧಿಸಿ ನಾಳೆ ಜೆಡಿಎಸ್ ಧರ್ಮಸ್ಥಳ ಸತ್ಯ ಯಾತ್ರೆ. ಯಾವುದೇ ರಾಜಕೀಯ ಬೆರೆಸದೆ ಯಾತ್ರೆ ನಡೆಯುತ್ತೆ. ಭಕ್ತರು ಇದರಲ್ಲಿ ಭಾಗಿಯಾಗಬಹುದು. ಧರ್ಮ ರಕ್ಷಣೆ ಉದ್ದೇಶದಿಂದ ಆಯೋಜಿಸಿದ್ದೀವಿ ಎಂದ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ. ಧರ್ಮಸ್ಥಳವನ್ನ ವಿವಾದಿತ ಕೇಂದ್ರವನ್ನಾಗಿಸುತ್ತಿರೋದು ವಿಷಾದನೀಯ. ಮೈಸೂರಲ್ಲಿ ಸುತ್ತೂರು ಶಿವರಾತ್ರಿ ದೇಶಿ ಕೇಂದ್ರ ಸ್ವಾಮೀಜಿ ಕಳವಳ. ಸರ್ಕಾರ ಕೂಲಂಕುಷ ತನಿಖೆ ನಡೆಸಿ ಸತ್ಯ ಪತ್ತೆ ಹಚ್ಚಬೇಕೆಂಬ ಆಗ್ರಹ. ದಸರಾ ಉತ್ಸವ ಉದ್ಘಾಟನೆಗೆ ಬಾನು ಮುಷ್ತಾಕ್ಗೆ ಆಹ್ವಾನಕ್ಕೆ ವಿರೋಧ. ಸರ್ಕಾರದ ವಿರುದ್ಧ ಮತ್ತೊಂದು ಸಮರಕ್ಕೆ ಬಿಜೆಪಿ ಸಿದ್ಧತೆ. ದಸರಾ ಸಮಯದಲ್ಲೇ ಚಾಮುಂಡಿ ಚಲೋ ಮೂಲಕ ಖಂಡನೆಗೆ ಪ್ಲಾನ್. ಮತಗಳ್ಳತನ ಯಾತ್ರೆ ಹೊತ್ತಲ್ಲೇ ಬಿಜೆಪಿಗೆ ಬ್ರಹ್ಮಾಸ್ತ್ರ ಕೊಟ್ಟ ಸಿಎಂ. 1991ರ ಲೋಕಸಭೆ ಚುನಾವಣೆಯಲ್ಲಿ ನನ್ನನ್ನ ಮೋಸದಿಂದ ಸೋಲಿಸಿದ್ರು ಎಂದ ಸಿದ್ದರಾಮಯ್ಯ. ಪರೋಕ್ಷವಾಗಿ ಕಾಂಗ್ರೆಸ್ ತೆಗಳಿರೋದೇ ಕಮಲ ಪಡೆಗೆ ಆಯುಧ. ಗೌರಿ ಗಣೇಶ ಹಬ್ಬದ ಬಳಿಕ ವರಿಷ್ಠರ ಭೇಟಿಗೆ ಸಜ್ಜಾದ ರಾಜಣ್ಣ. ಹೈಕಮಾಂಡ್ ಭೇಟಿಗೆ ಸಮಯ ಕೇಳಿ ಮನವಿ. ಸಂಪುಟ ಪುನರ್ರಚನೆ ವೇಳೆ ತಮ್ಮ ಸಮುದಾಯಕ್ಕೆ ಸಹಕಾರ ಖಾತೆ ನೀಡುವಂತೆ ಬೇಡಿಕೆಗೆ ಪ್ಲಾನ್. ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಟ್ಸ್ಆಪ್ ಸ್ಟೇಟಸ್ನಲ್ಲಿ ಅವಹೇಳನಕಾರಿ ಪೋಸ್ಟ್. ಕಲಬುರಗಿಯ ಸುಂಟನೂರು ಗ್ರಾಮ ಪಂಚಾಯಿತಿಯ ಪಿಡಿಒ ವಿರುದ್ಧ ಎಫ್ಐಆರ್. ಸಿದ್ರಾಮುಲ್ಲಾ ಖಾನ್ ಎಂದು ನಾಮಕರಣ ಮಾಡಬೇಕು ಅಂದಿದ್ದಕ್ಕೆ ಸಂಕಷ್ಟ. ದರ್ಶನ್ ಸೇರಿ 5 ಆರೋಪಿಗಳ ಸ್ಥಳಾಂತರ ಕೋರಿ ಅರ್ಜಿ. ಇವತ್ತು 64ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ನಿರ್ಧಾರವಾಗುತ್ತಾ ಭವಿಷ್ಯ. ಕೋರ್ಟ್ಗೆ ಆರೋಪಿಗಳ ಪರ ವಕೀಲರಿಂದ ಆಕ್ಷೇಪಣೆ ಸಲ್ಲಿಕೆ.
ಮರ್ಯಾದೆಗೆ ಹೆದರಿ ಹೆತ್ತ ಮಗಳನ್ನೇ ಕೊಂದ ಪಾಪಿ ತಂದೆ. ಅನ್ಯ ಜಾತಿಯ ಯುವಕನನ್ನ ಪ್ರೀತಿಸಿದ್ದಕ್ಕೆ ಕತ್ತು ಹಿಸುಕಿ ಕೊಲೆ. ಕಲಬುರಗಿಯ ಮೇಳಕುಂದ ಗ್ರಾಮದಲ್ಲಿ ಮರ್ಯಾದಾ ಹತ್ಯೆ. ಸ್ನೇಹಿತನಿಂದಲೇ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ. ತಂದೆ ಹಾಗೂ ಮಗ ಇಬ್ಬರಿಂದಲೂ ಚಿತ್ರಹಿಂಸೆ ಆರೋಪ. ಸುಬ್ರಹ್ಮಣ್ಯ ನಗರ ಠಾಣೆಯಲ್ಲಿ ಇಬ್ಬರ ವಿರುದ್ಧ ಪ್ರಕರಣ ದಾಖಲು. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಜಗದೀಶ್ ಅಲಿಯಾಸ್ ಜಗ್ಗನ ತೀವ್ರ ವಿಚಾರಣೆ. ಕೊಲೆಗೆ ಸುಪಾರಿ ಕೊಟ್ಟ ಹಣಕ್ಕಿಂತ ಎಸ್ಕೇಪ್ ಆಗಲು ಖರ್ಚು ಮಾಡಿದ್ದೇ ಹೆಚ್ಚು. ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಕ್ಕೆ 5 ಲಕ್ಷಕ್ಕೂ ಅಧಿಕ ಹಣ ವ್ಯಯ. ವಿಚಾರಣೆ ವೇಳೆ ಬಿಕ್ಲು ಶಿವನ ಗೆಳೆತನದ ಬಗ್ಗೆ ಮೆಲುಕು ಹಾಕ್ತಾ ಇರುವ ಜಗ್ಗ, ನನ್ನ ಸ್ನೇಹಿತನ್ನ ನಾನೇ ಯಾಕೆ ಕೊಲೆ ಮಾಡಿಸ್ಲಿ ಎಂದು ಕಥೆ. ಜಗದೀಶ್ ಹೇಳಿಕೆ ಪಡಿತಾ ಇರೋ ಸಿಐಡಿ ತನಿಖಾ ತಂಡ. ಸೋನು ನಿಗಮ್ ವಿಚಾರದಲ್ಲಿ ಫಿಲ್ಮ್ ಚೇಂಬರ್ ಅಧ್ಯಕ್ಷರ ವಿರುದ್ಧ ಸಿಡಿದೆದ್ದ ಕರ್ವೆ. ಕನ್ನಡಕ್ಕೆ ಅಪಮಾನ ಮಾಡಿದವನಿಗೆ ಕ್ಷಮೆ ಕೊಟ್ಟಿದ್ಯಾರು ಅಂತ ಗರಂ. ಸೋನು ಹಾಡಿರುವ ಚಿತ್ರ ರಿಲೀಸ್ ಮಾಡೋದಕ್ಕೆ ಬಿಡಲ್ಲ ಅಂತ ಸವಾಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.